ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿರುವಂತೆ ನಿನ್ನೆಯ ದಿನ ನಡೆದಂತಹ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಸುಮಾರು 56,000 ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತೇಳಿ ಒಂದು ಸುದ್ದಿಯನ್ನು ಎಲ್ಲರೂ ಕೂಡ ಗಮನಿಸಿರ್ತೀರಿ. ಆಲ್ಮೋಸ್ಟ್ ಎಚ್ ಕೆ ಭಾಗಕ್ಕೆ ಸಂಬಂಧಪಟ್ಟಂತೆ 32,132 ಹುದ್ದೆಗಳು, ಅದೇ ರೀತಿ ನಾನ್ ಎಚ್ ಕೆ ಭಾಗಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಗೊತ್ತಿರುವಂತೆ 24,300 ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. 24,300 ಹುದ್ದೆಗಳು ಇದೆ ಸ್ನೇಹಿತರೆ. ಇದು ನಾನ್ ಎಚ್ ಕೆ ಭಾಗಕ್ಕೆ ಸಂಬಂಧಪಟ್ಟಂಥದ್ದು ಆಗಿರ್ತದೆ. ಇದರಲ್ಲಿ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಬಂದಾಗ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆಗೆ ಸಂಬಂಧಪಟ್ಟಂತೆ 5,267 ಹುದ್ದೆಗಳ ಮಾಹಿತಿಯನ್ನು ಇಲ್ಲಿ ತಾವು ಗಮನಿಸ್ಬೋದು. ಆದರೆ ಯಾವುದೇ ರೀತಿಯ ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟಂತಹ ಒಂದು ಪೋಸ್ಟ್ಗಳನ್ನು ಇಲ್ಲಿ ಮೆನ್ಷನ್ ಮಾಡಿಲ್ಲ ಸ್ನೇಹಿತರೆ. ಓಕೆನಾ? ನೀವು ಇದನ್ನು ಅಬ್ಸರ್ವ್ ಮಾಡ್ಕೊಳ್ಬೋದು. ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ನಿಮಗೆ ಇದನ್ನು ನಾವು ಹಾಕಿದ್ದೀವಿ. ಓಕೆನಾ? ಉನ್ನತ ಶಿಕ್ಷಣ ಇಲಾಖೆ ಅಂತಕ್ಕಂಥದ್ದು ಇದೆ. ಇದರಲ್ಲಿ 60 ಪೋಸ್ಟ್ಗಳು ಮಾತ್ರ ಇರ್ತಕ್ಕಂಥದ್ದು. ಅದು ಸಿ ಗ್ರೂಪಲ್ಲಿ ಬಂದಾಗ 55, ಅದೇ ರೀತಿ ಎ ಗ್ರೂಪಲ್ಲಿ 5 ಹುದ್ದೆ, ಟೋಟಲಿ 60 ಹುದ್ದೆಗಳು ಇರ್ತಕ್ಕಂಥದ್ದು ಸ್ನೇಹಿತರೆ. ಓಕೆನಾ? ಇದು ಒಂದು ನಾನ್ ಎಚ್ ಕೆ ಭಾಗಕ್ಕೆ ಸಂಬಂಧಪಟ್ಟಂತೆ, ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಅವ್ರು ಹೇಳಿರ್ತಕ್ಕಂಥದ್ದು ಇಲ್ಲಿದೆ. ನಾನ್ ಎಚ್ ಕೆದಲ್ಲಿ ನಾವು ಸುಮಾರು 24,300 ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತೇಳಿ. ಇದು ಯಾಕೆ ಈ ಪ್ರಶ್ನೆ ಅಂತಂದರೆ, ಇತ್ತೀಚೆಗೆ ಒಂದು ಸುದ್ದಿ ಅಂತಕ್ಕಂಥದ್ದು ತುಂಬ ವೈರಲ್ ಆಯಿತು. ನೀವು ನೋಡಿರ್ಬೋದು. ಅಸಿಸ್ಟೆಂಟ್ ಪ್ರೊಫೆಸರನ್ನು ಕಾಲ್ ಮಾಡ್ತಾರೆ ಅಂಥೇಳಿ. ಓಕೆನಾ? ಅದಕ್ಕೆ ಆರ್ಥಿಕ ಇಲಾಖೆಯ ಅನುಮತಿ ಕೂಡ ದೊರೆತಿದೆ. ಆಲ್ಮೋಸ್ಟ್ ಇದರಲ್ಲಿ ಏನಾಗಿಲ್ಲ ಅಂತಂದರೆ ಅದು ಮೆನ್ಷನ್ ಆಗಿಲ್ಲ. ಬಟ್ ಇನ್ನೂ ಕೆಲವೊಂದಿಷ್ಟು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಹರಿದಾಡ್ತಾ ಇರ್ತಕ್ಕಂಥ ಸುದ್ದಿ. ನಾನು ಅದನ್ನು ಕೂಡ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ಮೇಲಿನ ಹುದ್ದೆಗಳಲ್ಲಿ GFGC ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಅಧಿಸೂಚನೆಗೆ ವಿಶೇಷ ಆದ್ಯತೆ ಇರಲಿದೆ ಅಂತೇಳಿ ಹೇಳಿದ್ದಾರೆ. ಇದು ಯಾವುದೇ ರೀತಿಯ ಅಧಿಕೃತವಾಗಿ ಸರ್ಕಾರದಿಂದ ಬಂದಿರತಕ್ಕಂಥದ್ದು ಅಲ್ಲ. ಹೌದಾ? ಸುಮ್ಮನೆ ಯಾರೋ ಒಂದು ಕ್ರಿಯೇಟ್ ಮಾಡಿ ಈ ರೀತಿಯಾಗಿ ಹಾಕಿದ್ದಾರೆ. ಓಕೆನಾ? ಸಾಧ್ಯ ಆದರೆ ಈ ಬಾರಿಯೇ ತುಂಬುವಂತಹ ಒಂದು ನಿರೀಕ್ಷೆ ಎಲ್ಲರದ್ದು ಕೂಡ ಇದೆ. ಅದೇ ನೀವು 371Jದಲ್ಲಿ ನೋಡ್ತಾ ಬಂದಾಗ ಗಮನಿಸಿ, ಇಲ್ಲಿ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂಥೇಳಿ ಕೊಟ್ಟಿದ್ದಾರೆ. ಸುಮಾರು 1,496 ಹುದ್ದೆಗಳು ಇದೆ ಸ್ನೇಹಿತರೆ. ಇದರಲ್ಲಿ ಯಾವ್ಯಾವ ಪೋಸ್ಟ್ ಇದೆ ಅನ್ನೋದನ್ನು ನಾವು ಯಾರೂ ಕೂಡ ಗಮನಿಸಿಲ್ಲ. ಓಕೆನಾ? ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಸುಮಾರು 1,496 ಹುದ್ದೆಗಳಿದೆ. ಅದೇ ರೀತಿಯಾಗಿ ಸ್ಕೂಲ್ ಆ್ಯಂಡ್ ಎಜುಕೇಷನ್ನಲ್ಲಿ ಬಂದಾಗ 1,807 ಪೋಸ್ಟ್ ಇದೆ. ಓಕೆನಾ? ಇದನ್ನು ಅವ್ರು ಭರ್ತಿ ಮಾಡ್ತಾರೆ. ಆಲ್ಮೋಸ್ಟ್ ಇವಾಗ ಸುದ್ದಿ ಆಗ್ತಾ ಇರ್ತಕ್ಕಂಥದ್ದು ಇದನ್ನು ಫಿಲ್ ಮಾಡಬೇಕು ಅಂತೇಳಿ. ಬಟ್ ಇದನ್ನು ಕೂಡ ಫಿಲ್ ಮಾಡ್ತಾರೆ. ಯಾಕಂದರೆ ಅವರ ಈ ಒಂದು 33,132 ಪೋಸ್ಟ್ ಇದೆಯಲ್ಲ, ಅದರಲ್ಲಿ ಇದು ಕೂಡ ಬರೋದರಿಂದ ಇದು 371Jಗೆ ಸಂಬಂಧಪಡ್ತದೆ. ಬಟ್ ನಾನ್ ಎಚ್ ಕೆ ಭಾಗಕ್ಕೆ ಇದು ಸಂಬಂಧಪಡೋದಿಲ್ಲ. ಹೌದಾ? ಹಾಗಾಗಿ ನೋಡೋಣ, ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಆಗ್ಬೋದಾ ಅಂತೇಳಿ. ಅದೇ ರೀತಿಯಾಗಿ ಈ ಒಂದು ಪೋಸ್ಟ್ಗಳನ್ನು ಕೂಡ ಕರೆಯುವಂಥ ಸಾಧ್ಯತೆ ಇದೆ. ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು, ಅಥವಾ ಇದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಖಾಲಿ ಇರುವಂತಹ ಒಂದು ಟೀಚರ್ಸ್ ರಿಕ್ರೂಟ್ಮೆಂಟ್ ಕೂಡ ಆಲ್ಮೋಸ್ಟ್ ಆಗುವಂತಹ ಸಾಧ್ಯತೆಗಳು ಇದೆ ಸ್ನೇಹಿತರೆ. ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ, ಶಿಕ್ಷಕರಾಗಬೇಕನ್ನೋರಿಗೆ 5,267 ಪೋಸ್ಟ್ ಒಂದು ಸಿಗ್ಬೋದು. ನೆಕ್ಸ್ಟು ಇನ್ನು PU ಕಾಲೇಜ್ ಲೆಕ್ಚರ್ದಾಗಿರ್ಬೋದು, ಅದೇ ರೀತಿ ಡಿಗ್ರಿ ಕಾಲೇಜ್ ಲೆಕ್ಚರು. ನೆಕ್ಸ್ಟ್ ಅವ್ರ ಬಗ್ಗೆ ಮಾಹಿತಿ ಎಲ್ಲಿಯೂ ಕೂಡ ಲಭ್ಯ ಆಗ್ತಾ ಇಲ್ಲ. ಸುಮ್ಮನೆ ಹಲವಾರು ಜನ ಏನಪ್ಪ ಅಂತಂದರೆ ಇಲ್ಲ ಕಾಲ್ ಮಾಡ್ತಾರೆ, ಅದು ಕೂಡ ಇದರಲ್ಲಿ ಸೇರ್ಪಡೆ ಮಾಡ್ತಾರೆ ಅಂಥೇಳಿ ಹೇಳ್ಬೋದು. ಹೌದಾ? ಸೇರ್ಪಡೆ ಇದರಲ್ಲಿ ಮಾಡಿಲ್ಲ. ಯಾಕಂತಂದರೆ ಅವ್ರು ಹೇಳಿರೋ ಪ್ರಕಾರ ನಾವು ನೋಡ್ತಾ ಬಂದಾಗ 56,000 ಹುದ್ದೆ ಆಲ್ಮೋಸ್ಟ್ ಆಗಿ ಹೋಗಿದೆ. 32,132. ನಾನ್ ಎಚ್ ಕೆ ಭಾಗದ್ದು ಲಿಸ್ಟ್ ಕೂಡ ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ನೀವು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಯಾವ್ಯಾವ ಪೋಸ್ಟ್ ಅಂತ ನೋಡ್ಬೋದು. ಅದೇ ರೀತಿಗೆ ನಾನ್ ಎಚ್ ಕೆ ಭಾಗದ ನಾನು ಇಲ್ಲಿ ಶೋ ಮಾಡ್ತಾ ಇದ್ದೀನಿ. ಅವ್ರು ಹೇಳಿರ್ತಕ್ಕಂಥ ಲೆಕ್ಕಾಚಾರ ಕರೆಕ್ಟ್ ಇದೆ. 24,300 ಹುದ್ದೆಗಳು ನಾನ್ ಎಚ್ ಕೆ ಭಾಗ ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ ಇವು ಸರಿಯಾಗಿದೆ. ಇದರಲ್ಲಿ ಹೈಯರ್ ಎಜುಕೇಷನ್ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಇರ್ತಕ್ಕಂಥದ್ದು ಕೇವಲ 60 ಪೋಸ್ಟ್ಗಳ ಸ್ನೇಹಿತರೆ. ಓಕೆನಾ? ನೋಡೋಣ, ಆಲ್ಮೋಸ್ಟ್ ಮುಂದಿನ ದಿನಮಾನಗಳಲ್ಲಿ ಏನಾದರೂ ಬದಲಾವಣೆ ಮಾಡಿ ಸರ್ಕಾರ ಮನಸ್ಸು ಮಾಡಿ, ಹೌದಾ, ತುಂಬಿದರೂ ಕೂಡ ತುಂಬುವಂತಹ ಸಾಧ್ಯತೆಗಳು ಇದೆ ಸ್ನೇಹಿತರೆ. ಓಕೆನಾ? ಸುಮಾರು ಜನ ಕೇಳ್ತಾ ಇದ್ರಿ ಇದರಲ್ಲಿ ಇದೇ ಒಂದು 56,000ರಲ್ಲಿ ಅದನ್ನು ಕೂಡ ನೋಟಿಫಿಕೇಶನ್ ಮಾಡ್ತಾರೆ ಅಂತೇಳಿ. ಇದು ಯಾರಿಗೂ ಕೂಡ ಕ್ಲಾರಿಟಿ ಇಲ್ಲದೆ ಇರತಕ್ಕಂಥದ್ದು ಸ್ನೇಹಿತರೆ. ಆಲ್ಮೋಸ್ಟ್ ಈ ಯೂಟ್ಯೂಬಲ್ಲಿ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡ್ತಕ್ಕಂಥವ್ರು ಆಗಿರ್ಬೋದು, ಅಥವಾ ಇದ್ರ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥವ್ರು ಯಾರು ಕೂಡ ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡುವಂಥವ್ರಲ್ಲ.
ಓಕೆನಾ. ಸುಮ್ಮನೆ ಈ ಥರ ಮಾಹಿತಿ ಬಂದಾಗ ಅದನ್ನೇ ಅಪ್ಲೋಡ್ ಮಾಡುವಂತಹ ಸಾಧ್ಯತೆಗಳಿರ್ತದೆ. ಸೊ ನೋಡೋಣ, ಸರ್ಕಾರದಿಂದ ಅಧಿಕೃತವಾದಂತಹ ಮಾಹಿತಿ ಬರೋ ತನಕ ಕೂಡ ನಾವು ಯಾವುದನ್ನು ಕೂಡ ಪ್ರಿಡಿಕ್ಟ್ ಮಾಡೋದಕ್ಕೆ ಆಗದೇ ಇರತಕ್ಕಂಥದ್ದು. ಓಕೆನಾ. ಸೊ ಆಲ್ಮೋಸ್ಟ್ ನಿಮ್ಗೆಲ್ರಿಗೂ ಕೂಡ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಎಲ್ರಿಗೂ ಕೂಡ ಧನ್ಯವಾದಗಳು.